ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 6ನೆಯ ನುಡಿ ಮತ್ತು ಅರ್ಥವನ್ನು ನೋಡೋಣ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಈ ನುಡಿಯಲ್ಲಿ ದಾಸರು ಆ ವಾಯುದೇವರ ನಿಜಪತ್ನಿಯರಾದ ಹಾಗೂ ವಾಗಾಭಿಮಾನಿಯರಾದ ಭಾರತೀ ದೇವಿಯನ್ನು ಸ್ಮರಿಸಿ ಪ್ರಾರ್ಥಿಸುತ್ತಿದ್ದಾರೆ. ಶಬ್ದಾರ್ಥ: ಕೃತಿರಮಣ ಎಂದರೆ ಕೃತಿಪತಿ ಪ್ರದ್ಯುಮ್ನ, ನಂದನೆ ಎಂದರೆ ಮಗಳು, ಚತುರವಿಂಶತಿ 24, ಮಾರುತ ವಾಯುದೇವರು, ನಿಜಪತ್ನಿ ನಿಯತ ಪತ್ನಿ, ಸದ್ರತಿ ವಿಶೇಷವಾದ ಭಕ್ತಿ, ಅರುಪು ತಿಳಿಸು. ಭಾವಾರ್ಥವನ್ನು ನೋಡೋಣ. ಕೃತಿಪತಿ, ಕೃತಿ ಎಂಬುದು ಮಹಾಲಕ್ಷ್ಮಿಯ ಒಂದು ರೂಪ. ಅನಿರುದ್ಧಾದಿ ಪಂಚ ಭಗವದ್ ರೂಪಗಳಿಗೂ ಸಹ ಒಂದೊಂದು ಲಕ್ಷ್ಮಿಯ ರೂಪಗಳು ಇರುವಂತೆ ಅದರಲ್ಲಿ ಸೃಷ್ಟಿಯನ್ನು ಮಾಡತಕ್ಕಂಥ ಪ್ರದ್ಯುಮ್ನ ರೂಪಕ್ಕೆ ಇರುವ ಲಕ್ಷ್ಮೀ ರೂಪವೇ ಕೃತಿ. ಇವರೀರ್ವರ ಅತ್ಯಂತ ಪ್ರೀತಿಯ ಮಕ್ಕಳೇ ಸರಸ್ವತಿ ಭಾರತೀ ದೇವಿಯರು, ಎಂದರೆ ಭಗವಂತನ ಸೊಸೆಯಂದಿರು. ಅಂತಹ ಕೃತಿ ಹಾಗೂ ಪ್ರದ್ಯುಮ್ನರ ಮಗಳಾದ ಮತ್ತು 24 ತತ್ವಗಳಿಗೆ ಹಾಗೂ ತತ್ವಾಭಿಮಾನಿ ದೇವತೆಗಳಿಗೂ ಮುಖ್ಯ ಗುರುಗಳಾದ ವಾಯುದೇವರ ಸಾಕ್ಷಾತ್ ಪತ್ನಿಯರಾದ ಭಾರತೀ ದೇವಿಯರಲ್ಲಿ ದಾಸರ ಪ್ರಾರ್ಥನೆ ಏನೆಂದರೆ, ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಆ ಸರ್ವೋತ್ತಮನಾದ ಶ್ರೀಹರಿಯಲ್ಲಿ ಮತ್ತು ಗುರುಗಳಲ್ಲಿ ಎಂದರೆ ನಮ್ಮ ಸ್ವರೂಪೋದ್ಧಾರ ಗುರುಗಳಿಂದ ಪ್ರಾರಂಭಿಸಿ ಜಗದ್ಗುರುಗಳಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರವರೆಗೂ ಸಕಲ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಎಂದರೆ ಅವರಲ್ಲಿ ಉತ್ತಮವಾದ ಭಕ್ತಿಯನ್ನು ಕೊಟ್ಟು ಭಾಗವತ ಭಾರತ ಪುರಾಣ ರಹಸ್ಯಗಳ ಅರುಪು ಕರುಣದಲ್ಲಿ. ಮಹಾಭಾರತದ 18 ಪುರಾಣಗಳು, ಅನೇಕ ವಿಧವಾದ ಶ್ರುತಿ ಸ್ಮೃತಿಗಳ ಶಾಸ್ತ್ರಾನುಸಾರದ ಸರ್ವಸ್ವವನ್ನೂ ಅವುಗಳ ರಹಸ್ಯ ಪ್ರಮೇಯಗಳನ್ನೂ ನಮಗೆ ತಿಳಿಯುವಂತೆ ಅನುಗ್ರಹಿಸುತ್ತಾಯಿ ಎಂಬುದಾಗಿ ದಾಸರ ಪ್ರಾರ್ಥನೆ ಇದೆ. ಆ ಭಾರತೀ ದೇವಿಯರ ಅನುಗ್ರಹ ಇದ್ದರೆ ಮಾತ್ರವೇ ನಮಗೆ ಆ ಶಾಸ್ತ್ರಾದಿಗಳ ಕಿಂಚಿತ್ ಅರ್ಥವೂ ಆಗುತ್ತದೆ. ಹೆಣ್ಣು ಮಕ್ಕಳಿಗೂ ಸಹ ರಾಮಾಯಣ, ಭಾರತ, ಭಾಗವತಾದಿಗಳ ಚಿಂತನ, ಅನುಸಂಧಾನವನ್ನು ನಿಜವಾಗಿ ತಿಳಿಯಬೇಕಾದರೆ ಭಾರತೀ ದೇವಿಯರ ಅನುಗ್ರಹ ಅತ್ಯಂತ ಅವಶ್ಯಕ ಎಂಬುದನ್ನು ದಾಸರಿಲ್ಲಿ ಸ್ಪಷ್ಟಪಡಿಸುತ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಉಲ್ಲೇಖದಂತೆ ಕೃತಿರಮಣನ ಅವಳಿ ಪುತ್ರರೇ ಸರಸ್ವತಿ ಮತ್ತು ಭಾರತೀ ದೇವಿಯರು. ಮಾರುತನ ನಿಜಪತ್ನಿ ಎಂಬ ಶಬ್ದ ಪ್ರಯೋಗದಿಂದ ಇಲ್ಲಿ ಗಮನಿಸಬೇಕಾದ ಅಂಶ ಎಂದರೆ, ಬೇರೆ ಎಲ್ಲ ಶಚ್ಯಾದಿ ದೇವತೆಗಳಿಗೆ ಕೆಲವು ವೇಳೆ ಅವರ ಶಾಪ ನಿಮಿತ್ತವಾಗಿಯೂ ಅಥವಾ ಅವರ ಗರ್ವದಿಂದಾಗಿಯೂ ಅನ್ಯ ದೇವತೆಗಳ ಸಂಪರ್ಕಕ್ಕೆ ಒಳಗಾಗಿರುವುದು ಕೆಲವೆಡೆ ಉಲ್ಲೇಖವಾಗಿರುತ್ತದೆ. ಆದರೆ ಸರಸ್ವತಿ ಭಾರತೀ ದೇವಿಯರಿಗೆ ಮಾತ್ರ ಯಾವುದೇ ವಿಧವಾದ ಶಾಪಾದಿಗಳಾಗಲಿ ಮತ್ತೊಬ್ಬರ ಶರೀರದಲ್ಲಿ ಪ್ರವೇಶ ಮಾಡುವುದಾಗಲಿ ಸರ್ವಥಾ ಇಲ್ಲ. ಆದ್ದರಿಂದ ಸರ್ವಕಾಲಕ್ಕೂ ಅವರುಗಳು ಬ್ರಹ್ಮವಾಯುಗಳ ನಿಜಪತ್ನಿಯರೇ ಎಂಬುದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ ಉಲ್ಲೇಖಿಸಿದ ಉಕ್ತಿಯನ್ನೇ ಇಲ್ಲಿ ದಾಸರು ಮಾರುತನ ನಿಜಪತ್ನಿ ಎಂಬುದಾಗಿ ಕನ್ನಡದ ನುಡಿಯಲ್ಲಿ ತಿಳಿಸಿರುವರು ಎಂಬುದನ್ನು ತಿಳಿಯಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು.